ಹೀಗೆ ದುಃಖ ಪಡೋ ಅಗತ್ಯ ಇಲ್ಲ. ಅದಕ್ಕೆ ಔಷಧಿ ನಾನು ಹುಡುಕಿದ್ದೀನಿ. ರಾಧಿಕಾ ಸಿಕ್ಕಿದಾಳೆ. ನಮ್ಮ ರಾಧಿಕಾ ಸಿಕ್ಕತ್ಲ? ಎಲ್ಲಿ? ಶಾಂತಿನಿಕೇತನ ಆಶ್ರಮದಲ್ಲಿ. ಅಲ್ಲಿ ಸದಸ್ಯೆಯಾಗಿ ದೀಕ್ಷೆ ತಗೊಂಡಿದ್ದಾಳೆ. ಅಂದ್ರೆ ನೀವು ಅವಳ ಹತ್ರ ಮಾತಾಡಿದ್ರ? ಹಾ, ಆಶ್ರಮದಲ್ಲೇ. ನಮ್ಮ ಟ್ರಸ್ಟ್ ನಡೆಸ್ತಿರೋ ಆಶ್ರಮದಲ್ಲೇ ಇದ್ದಾಳೆ. ಅದು ಅವಳಿಗೆ ಗೊತ್ತಿರಲಿಲ್ಲ. ನಾನು ಕಲ್ಯಾಣ ಮಂಟಪಕ್ಕೆ ಅಂತ ಜಮೀನು ನೋಡಕ್ ಹೋದಾಗ ಗೊತ್ತಾಯ್ತು. ಹೌದಾ? ನಡೀರಿ ಹೋಗೋಣ. ಪೂರ್ಣ, ಹೆಜ್ಜೆ ಇಡಕ್ಕಾಗಲ್ಲ ನಿನ್ಗೆ. ಅಷ್ಟು ನಿಶಕ್ತಿ ಆಗಿದೆಯಾ? ಈಗೆದ್ದು ಎಲ್ಗೋ ಹೊರಟೆ? ಅಮ್ಮ, ನನ್ನ ಮಗಳು ಸಿಕ್ಕಿದ್ದಾಳೆ. ಅವಳನ್ನ ಮನೆ ಕರ್ಕೊಂಡ್ಬರ್ಬೇಕು. ದೇವ್ಕಿ, ವಿಶ್ವಕ್ಕೆ ತಿಂಡಿ ಆಗಿಲ್ಲ ಅಂತ ಕಾಣುತ್ತೆ. ಹೋಗಿ ತಿಂಡಿ ಕೊಡು. ಟೀ ಮಾಡು. ಯಾಕೆ ಹಾಗೆ ನಿಂತಿದೀಯಾ? ಹೋಗಪ್ಪ ವಿಶು, ಕೈ ಕಾಲು ತೊಳ್ಕೊಂಬ ಹೋಗು. ನಾನು ಪೂರ್ಣನ ಹತ್ರ ಮಾತಾಡ್ಬೇಕಿತ್ತು. ಅವರು ಇಲ್ಲಮ್ಮ, ಹೊರಗಡೆ ವೇಟ್ ಮಾಡಿ. ಅಮ್ಮ, ಏನಮ್ಮ ಇದೆಲ್ಲ? ಅಲ್ವೋ, ಇವತ್ತಾನೇ ಆಸ್ಪತ್ರೆಯಿಂದ ಬಂದಿದೀಯಾ, ಮತ್ತೆ ಈಗ ಯಾಕೆ ಹೊರಗಡೆ ಹೊಡ್ತಿದೀಯಾ? ಅಮ್ಮ, ನಾನು ರಾಧಿಕನ್ ಕರ್ಕೊಂಡ್ಬರ್ಬೇಕು. ಅದೇ ಅದೇ ಯಾಕೆ ಅಂತ. ಅವಳನ್ನ ಯಾಕೆ ವಾಪಸ್ ಕರಿತೀಯ? ಅನಿಷ್ಟ ತಾನೇ ತಾನಾಗಿ ಮನೆ ಬಿಟ್ಟು ಹೋಗಿದ್ದಾಳೆ. ಮನೆಗೆ ಬಂದ್ ಮಾರಿ ಮನೆ ಬಿಟ್ಟು ಹಾಗಾಯ್ತು. ನೀನ್ ಯಾಕೆ ಮತ್ತೆ ಅವಳನ್ನ ವಾಪಸ್ ಕರಿತೀಯ? ಅವಳ ಆಶ್ರಮದಲ್ಲೇ ಇದ್ದಾಳೆ ಅಂದ್ರೆ ಒಳ್ಳೇದಾಯ್ತು ಬಿಡು. ದೇವ್ರ ಹತ್ರನೇ ಇದ್ದಾಳೆ ಅಂತ ತಿಳ್ಕೊ. ಅವಳು ಮತ್ತೆ ಬಂದ್ರೆ ಪ್ರಾರಬ್ಧ ತಗಲುತ್ತೆ. ಹೋದಿ ಆ ಪಿಶಾಚಿಂದ್ರೆ ಬಂದೆ ಕವಾಕ್ಷಲಿ ಅಂತ ಮತ್ತೆ ನೀನು ಅವಳನ್ನ ಕರ್ಕೊಂಡ್ ಬರ್ತೀಯಲ್ಲ. ನಮ್ ವಿಶಾಖ ಮನೆ ಬಿಟ್ಟು ಹೋಗಿದ್ದಕ್ಕೆ ರಾಧಿಕಾನೇ ಕಾರಣ, ಬೇರೇನೂ ಅಲ್ಲ. ಅಯ್ಯೋ, ಸಾಕು, ಸುಮ್ಮನೆ ಇರಮ್ಮ. ನೋಡ್ದೇವ್ಕಿ, ನಾನು ನನ್ನ ಮಗಳನ್ನ ಕರ್ಕೊಂಡ್ಬರ್ತೀನಿ ಅಂದ್ರೆ ಇವರು ಬೇಡ ಅಂತ ಇದ್ದಾರೆ. ಅವಳಲ್ಲ ಕಣೋ ನಿನ್ನ ಮಗಳು, ವಿಶಾಖ. ರಾಧಿಕಾ ಅಲ್ಲ. ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋಳು ವಿಶಾಖನೇ, ಅವಳಲ್ಲ. ವಿಶಾಖ ವಿಶಾಖ ನನ್ನ ಮನೆ ಮರ್ಯಾದೆ ಕಳೆದೋಳು. ರಾಧಿಕಾ ಯಾವತ್ತೂ ನನ್ನ ಮನೆ ಮರ್ಯಾದೆ ಉಳಿಸ್ದೋಳು. ನನ್ನ ಮನಸ್ಸಿಗೆ ಶಕ್ತಿ ತುಂಬಿದೋಳು ರಾಧಿಕಾ. ನೋಡಮ್ಮ, ಅವಳು ನಮ್ಮ ಮಗಳ ಅಲ್ಲ ಅಂದ್ರೆ ನಾನು ಅಪ್ಪ ಅನ್ನಿಸ್ಕೊಳ್ಳೋ ಯೋಗ್ಯತೆನೇ ಕಳ್ಕೊಂಡ್ಬಿಡ್ತೀನಿ. ಆ ದೇವರ ಎದುರುಗಡೆ ತಲೆ ಎತ್ತಿ ನಿಲ್ಲೋ ಶಕ್ತಿನೂ ನನಗಿರೋದಿಲ್ಲ.
ತಲೆ ಕೆಟ್ಟಿದೆ ಇವನಿಗೆ. ವಿಶಾಖ ಬರ್ತಾಳೆ, ಗಂಡನ ಮನೆಗೆ ಹೋಗ್ತಾಳೆ, ಸುಖವಾಗಿ ಸಂಸಾರ ಮಾಡ್ಕೊಂಡಿರ್ತಾಳೆ ಅನ್ನೋ ಸಣ್ಣ ಆಸೆನಾದ್ರೂ ಇತ್ತು. ಈಗ ಈ ರಾಧಿಕಾ ಏನಾದ್ರೂ ಬಂದ್ರೆ ಅದು ಮಣ್ಪಾಲಾಗತ್ತೆ. ಅಲ್ಲ, ನಾನೇನು ಆಡ್ಬಾರ್ದು ಮಾತಾಡ್ದೆ? ನನ್ನ ಸೂಕ್ಷ್ಮದ ಮಾತು ಇವಳಿಗೆಲ್ಲ ಅರ್ಥ ಆಗುತ್ತೆ. ಎಮ್ಮೆ ಚರ್ಮ, ಗಂಡ ಹೆಂಡತಿ ಇಬ್ರು ಸರಿಯಾಗಿದ್ದಾರೆ. ಅಂದ್ರೆ ನಡೀರಿ, ಇಲ್ಲೇ ಹೊತ್ಕೊಳ್ಳೋದು ಬೇಡ, ನಾನು ರಾಧಿಕಾ ನೋಡ್ಬೇಕು. ರೀ, ಈಗ 11 ಗಂಟೆಗೆ ಒಂದು ಮಾತ್ರೆ ನುಂಗ್ಬೇಕು ನೀವು. ಈ ಮಾತ್ರೆ ಗೀತ್ರೆ ಎಲ್ಲ ಯಾತಿಗೆ ಬೇಕು ದೇವ್ಕಿ? ನನಗೆ ಬೇಕಾಗಿರೋ ಔಷಧಿ ನನ್ನ ಮುದ್ದಿನ ಮಗಳು. ಅವಳು ಮುಖ ನೋಡಿದ್ರೆ ಸಾಕು, ಇರೋ ಬರೋ ಕಾಯಿಲೆ ಎಲ್ಲ ಓಡ್ ಹೋಗುತ್ತೆ. ಚಿಂತೆ ಮಾಡಬೇಡ. ನೀನೇನು ಯೋಚನೆ ಮಾಡಬೇಡ. ನಾನು ರಾಧಿಕನ್ ಕರ್ಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರ್ತೀನಿ. ಹೌದು ಮಾವ, ಅತ್ತೆ ಹೇಳೋ ಸರಿನೇ ಇದೆ. ಮಾತ್ರೆ ತಗೊಂಡು ಹೊರಡೋಣ, ಏನ್ ಲೇಟ್ ಆಗಲ್ಲ. ಸರಿ, ಇದರಲ್ಲೇ ಹೊತ್ಕೊಳ್ಳಿ ಬೇಡ, ಕೊಡು. ನಾನು ಯಾವಾಗ ರಾಧಿಕಾ ನೋಡ್ತೀನೋ, ಯಾವಾಗ ಅವಳ ಹತ್ರ ಮಾತಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ಅಂತೂ ದೇವ್ರು ನಮ್ಮ ಕೈ ಬಿಡಲಿಲ್ಲ ದೇವ್ಕಿ. ನಮ್ಮ ಮಗಳು ಸುರಕ್ಷಿತವಾಗಿದ್ದಾಳೆ ಅಂತ ತಿಳಿತಲ್ಲ. ನಡೆ ರೆಡಿ ಅಂದ್ರೆ ಏನಾಯ್ತು? ನಿಮ್ಗಿನ್ನೂ ವೀಕ್ನೆಸ್ ಇದೆ, ನೀವಿಲ್ಲೇ ಸುಧಾರಿಸ್ಕೊಳ್ಳಿ. ಹೌದು ರೀ, ಇವತ್ತು ಒಂದಿನ ಸುಧಾರಿಸ್ಕೊಳ್ಳಿ, ನಾಳೆ ಹೋಗಿ. ರಾಧಿಕಾ ಒಳ್ಳೆ ಜಾಗದಲ್ಲಿ ಸುರಕ್ಷಿತವಾಗಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಇನ್ನೇನು ಯೋಚನೆ ನಿಮ್ಗೆ? ಹೌದು ಮಾವ, ನೀವಿಲ್ಲೇ ರೆಸ್ಟ್ ತಗೊಂಡು ಸುಧಾರಿಸ್ಕೊಳ್ಳಿ, ನಾನು ನಾಳೆ ಬರ್ತೀನಂತ. dim